ಮಾಡಿದ ಭೂಮಿಯನ್ನು ಒಂದು ಬಾರಿ ಆಳವಾಗಿ ಉಳುಮೆ ಮಾಡಿ ನಂತರ 2 ಬಾರಿ ಸಾಧಾರಣ ಉಳುಮೆ ಮಾಡಿ ಭೂಮಿಯನ್ನು ಹದಗೊಳಿಸಬೇಕು. ಹೀಗೆ ಹದಗೊಳಿಸಿದ ಭೂಮಿಗೆ ಎಕರೆಗೆ 10 ಟನ್ ಪ್ರಮಾಣದಂತೆ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಸೇರಿಸಿ ಮತ್ತೊಮ್ಮೆ ಉಳುಮೆ ಮಾಡಬೇಕು. ನಂತರ ಹೆಗ್ಗುಂಟೆಯನ್ನು ಹಾಯಿಸಿ ಹೆಂಟೆಗಳನ್ನು ಪುಡಿ ಮಾಡಿ ಭೂಮಿಯನ್ನು ಹದಗೊಳಿಸಬೇಕು. ಈ ರೀತಿ ಹದಗೊಳಿಸಿದ ಭೂಮಿಯಲ್ಲಿ ಸಾಲಿನಿಂದ ಸಾಲಿಗೆ 1 ಅಡಿ ಅಂತರವನ್ನು ಕೊಟ್ಟು ಸಾಲುಗಳನ್ನು ತೆಗೆಯಬೇಕು. ನಂತರ ನೀರು ಹಾಯಿಸಲು ಸಣ್ಣ ಕಾಲುವೆಗಳು ಮತ್ತು ಬದುಗಳನ್ನು ರಚಿಸಿಕೊಳ್ಳಬೇಕು. ನಾಟಿ ಪದ್ಧತಿಯಲ್ಲಿ ಬೆಳೆಯುವ ಎಲ್ಲ ತಳಿಗಳನ್ನು ಜಲಶ್ರೀ ಪದ್ಧತಿಯಲ್ಲಿ ಬೆಳೆಯಬಹುದಾದರೂ ಮುಂಗಾರು ಮತ್ತು ಬೇಸಿಗೆಯಲ್ಲಿ KRH2, ಹಂಸ, ರಾಶಿ ಮತ್ತು ಚಳಿಗಾಲದಲ್ಲಿ CTH1 ಈ ತಳಿಗಳು ಸೂಕ್ತವೆಂದು ಕಂಡುಬಂದಿವೆ. ಆದ್ದರಿಂದ ಈ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಿ. 2 ಕೆಜಿ ಬಿತ್ತನೆ ಬೀಜವನ್ನು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ 12 ಗಂಟೆಗಳ ಕಾಲ ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. ಈ ರೀತಿಯಲ್ಲಿ ಕಟ್ಟಿಟ್ಟ ಬೀಜಗಳು ಮೊಳಕೆಯೊಡೆದು ಬಿತ್ತನೆಗೆ ಸಿದ್ಧವಾಗಿರುತ್ತವೆ. ಈ ಬೀಜಗಳಿಗೆ ಪ್ರತಿ ಕೆಜಿಗೆ 20 ಗ್ರಾಂನಂತೆ ಅಜೋಸ್ಪೈರಿಲಮ್ ಜೀವಾಣು ಗೊಬ್ಬರದಿಂದ ಬೀಜೋಪಚಾರ ಮಾಡಿ ನಂತರ ಬಿತ್ತನೆಗೆ ಬಳಸಬೇಕು. ಮುಖ್ಯ ಭೂಮಿಯಲ್ಲಿ ಸಾಲಿನಿಂದ ಸಾಲಿಗೆ 1 ಅಡಿ ಅಂತರವನ್ನು ಕೊಟ್ಟು ತೆಗೆದ ಸಾಲುಗಳಿಗೆ ಬಿತ್ತನೆಗೆ ಮುನ್ನ 20 ಕೆಜಿ ಸಾರಜನಕ, 20 ಕೆಜಿ ರಂಜಕ ಹಾಗೂ 20 ಕೆಜಿ ಪೊಟ್ಯಾಷಿಯಂ ಗೊಬ್ಬರಗಳನ್ನು ಭೂಮಿಗೆ ಸೇರಿಸಬೇಕು. ಬಿತ್ತನೆಗೆ ಸಿದ್ಧವಾದ ಬೀಜಗಳನ್ನು 1 ಅಡಿ ಅಂತರವನ್ನು ಕೊಟ್ಟು ತೆಗೆದ ಸಾಲುಗಳಲ್ಲಿ ಗುಣಿಯಿಂದ ಗುಣಿಗೆ 1 ಅಡಿ ಅಂತರವನ್ನು ಕೊಟ್ಟು ಪ್ರತಿ ಗುಣಿಗೆ 2 ಬೀಜಗಳನ್ನು 2 ಇಂಚು ಆಳದಲ್ಲಿ ಊರಬೇಕು. ಬೀಜಗಳನ್ನು ಹೆಚ್ಚು ಆಳಕ್ಕೆ ಊರದಂತೆ ಎಚ್ಚರಿಕೆ ವಹಿಸಬೇಕು. ಬಿತ್ತನೆಯ ನಂತರ ತೆಳುವಾಗಿ ನೀರು ಹಾಯಿಸಿ ಬೀಜಗಳು ಉತ್ತಮವಾಗಿ ಮೊಳಕೆಯೊಡೆಯಲು ಅನುವು ಮಾಡಬೇಕು. ಭೂಮಿಯಲ್ಲಿ ಮೊಳಕೆ ಒಣಗದಂತೆ ನೋಡಿಕೊಂಡು ಪ್ರತಿ 5 ದಿವಸಕ್ಕೊಮ್ಮೆ ತೆಳುವಾಗಿ ನೀರು ಹಾಯಿಸುತ್ತಿರಬೇಕು. ಈ ಪದ್ಧತಿಯಲ್ಲಿ ನೀರು ಸತತವಾಗಿ ನಿಲ್ಲಿಸದಿರುವುದರಿಂದ ಕಳೆಯ ಬಾಧೆ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತದೆ. ಕಳೆಯ ನಿರ್ವಹಣೆ ಮಾಡಲು ಬಿತ್ತನೆ ಮಾಡಿದ ನಂತರ 3 ವಾರದೊಳಗೆ 1 ಬಾರಿ ಕೈಯಿಂದ ಕಳೆ ತೆಗೆಯಬೇಕು. ನಂತರ 5 ದಿನಕ್ಕೊಮ್ಮೆ 75 ದಿನಗಳವರೆಗೆ ಕುಂಟೆ ಅಥವಾ ವೀಡರ್ ಹಾಯಿಸಿ ಕಳೆಯನ್ನು ತೆಗೆಯಬೇಕು. ಬಿತ್ತನೆ ಮಾಡಿದ 6ನೇ ವಾರ 10 ಕೆಜಿ ಸಾರಜನಕ ಮತ್ತು 10ನೇ ವಾರ 10 ಕೆಜಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಒದಗಿಸಬೇಕು. ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಸೂಕ್ತವಾದ ಅಂತರವನ್ನು ಕೊಟ್ಟಿರುವುದರಿಂದ ಗಿಡಗಳಿಗೆ ಗಾಳಿ ಮತ್ತು ಬೆಳಕು ದೊರೆಯುತ್ತದೆ. ಸದಾ ನೀರು ನಿಲ್ಲದಿರುವುದರಿಂದ ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ ಇರುತ್ತದೆ. ಬಿತ್ತನೆಯಾದ 20 ರಿಂದ 30 ದಿನಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ 2 ಬಾರಿ ಬೇವಿನ ಬೀಜದ ಕಷಾಯವನ್ನು ಸಿಂಪಡಿಸಿದಲ್ಲಿ ಕೀಟಗಳನ್ನು ದೂರವಿಡಬಹುದು.
ಸದಾ ನೀರು ನಿಲ್ಲಿಸದಿರುವುದರಿಂದ ಹೆಚ್ಚು ಪ್ರಮಾಣದಲ್ಲಿ ಗಾಳಿ ಸಿಗುವುದರಿಂದ ಬೇರಿನ ಬೆಳವಣಿಗೆ ಆರೋಗ್ಯಕರವಾಗಿದ್ದು ಹೆಚ್ಚು ತೆಂಡೆಗಳೊಡೆಯುತ್ತವೆ. ಈ ಪದ್ಧತಿಯಲ್ಲಿ ಒಂದು ಗಿಡಕ್ಕೆ ಸರಾಸರಿ 60 ತೆಂಡೆಗಳು ಒಡೆಯುತ್ತವೆ. ಈ ಪದ್ಧತಿಯಲ್ಲಿ ಸದಾ ನೀರು ನಿಲ್ಲಿಸದಿರುವುದರಿಂದ ಭೂಮಿಯಲ್ಲಿರುವ ಕಬ್ಬಿಣದ ಅಂಶ ಗಿಡಗಳಿಗೆ ಸರಿಯಾಗಿ ದೊರೆಯುವುದಿಲ್ಲ. ಆದ್ದರಿಂದ ಕಬ್ಬಿಣದ ಕೊರತೆ ಕಂಡುಬರುತ್ತದೆ. ಕಬ್ಬಿಣದ ಕೊರತೆ ಕಂಡುಬಂದಲ್ಲಿ ಭತ್ತದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದನ್ನು ನಿವಾರಣೆ ಮಾಡಲು ಬಿತ್ತನೆ ಸಮಯದಲ್ಲಿ ಎಕರೆಗೆ 8 ಕೆಜಿ ಕಬ್ಬಿಣದ ಸಲ್ಫೇಟ್ ಅನ್ನು ಮಣ್ಣಿಗೆ ಬೆರೆಸಿ ಕಬ್ಬಿಣದ ಕೊರತೆಯನ್ನು ನೀಗಿಸಬಹುದು. ಅಥವಾ ಕೊರತೆ ಕಂಡು ಬಂದಾಗ ಕಬ್ಬಿಣದ ಸಲ್ಫೇಟ್ನ 3% ದ್ರಾವಣವನ್ನು ಸಿಂಪಡಿಸಿ ಕಬ್ಬಿಣದ ಕೊರತೆಯನ್ನು ನೀಗಿಸಬಹುದು. ಬಿತ್ತನೆ ಮಾಡಿದ ಮೇಲೆ ಹೂ ಬಿಡುವವರೆಗೆ ಪ್ರತಿ 5 ದಿನಕ್ಕೊಮ್ಮೆ ನೀರು ಹಾಯಿಸಬೇಕು. ಹೂ ಬಿಟ್ಟು ಕಾಳು ತುಂಬಿ ಕಾಳು ಬಲಿಯುವ ಹಂತಗಳಲ್ಲಿ ಹೆಚ್ಚು ನೀರು ಬಯಸುವುದರಿಂದ ಪ್ರತಿ 2 ದಿನಕ್ಕೊಮ್ಮೆ ನೀರನ್ನು ಹಾಯಿಸಬೇಕು. ಬೆಳೆಯ ಕೊನೆಯ ಹಂತದಲ್ಲಿ ಕೊಯ್ಲಿಗೆ 2 ವಾರ ಮುಂಚಿತವಾಗಿಯೇ ನೀರು ಕೊಡುವುದನ್ನು ಕ್ರಮೇಣವಾಗಿ ನಿಲ್ಲಿಸಬೇಕು. ಜಲಶ್ರೀ ಭತ್ತದ ಬೇಸಾಯ ಪದ್ಧತಿಯಲ್ಲಿ ಈ ಎಲ್ಲ ಕ್ರಮಗಳನ್ನು ಸರಿಯಾಗಿ ಅನುಸರಿಸಿ ಭತ್ತವನ್ನು ಬೆಳೆದಲ್ಲಿ ಸಮೃದ್ಧವಾದ ಬೆಳೆಯನ್ನು ನಿಮ್ಮದಾಗಿಸಿಕೊಳ್ಳಬಹುದು. ರೈತ ಬಾಂಧವರೇ, ಈ ಪದ್ಧತಿಯಲ್ಲಿ 1 ಎಕರೆ ಪ್ರದೇಶದಲ್ಲಿ 38 ಕ್ವಿಂಟಾಲ್ ಭತ್ತವನ್ನು ಬೆಳೆದು ಮಾರ್ಗದರ್ಶಕರಾಗಿರುವ ಕೋಲಾರ ಜಿಲ್ಲೆ ಗುಡಿಬಂಡೆ ತಾಲ್ಲೂಕು ಕೊಂಡರೆಡ್ಡಿಹಳ್ಳಿಯ 3 ತಲೆಮಾರಿನ ರೈತರ ಅನುಭವಗಳನ್ನು ಕೇಳೋಣ. నమస్కారం సార్. నేను నా జీవితంలో నేను కష్టపడి పంట పెట్టినాక ఇట్లా పంట ఎన్నిటికీ మేము చూడలేదు. ఈ చెరువు సంగమం ఇంకా మాకు ఇట్లా పంట అనుకూలమాయా కాబట్టి మాకు మంచి ఆదాయంలో మేము ఉన్నాం. కాబట్టి నా జీవితం ఉండేదాకా దీన్ని వచ్చింది పంట. శ్రీనివాస, ఊరు కొండ్రెడ్డి, గుడిబండ తాలూకు. మనకి ఎంత నీళ్ళు ఉంటే అంతకి బొడ్లు పండుకోవచ్చు అనే ధైర్యం ఇప్పటికి వచ్చింది. నీళ్ళు లేక వాండ్లు ఇస్తానే నమ్మి నీళ్ళు లేవు అంటే ముళ్ళే కట్టుకుంటే 3 ఏళ్ళ నుంచి వడ్లే లేకుండా ఉంటున్నాడు. నేను ఇప్పుడు 70-80 మూట్ల ఇంట్లకి వడ్లు వచ్చినాయంటే నాకు మనసు ఖుషి అయిపోయింది. దీని ಬಗ್ಗೆ అందరికీ తెలిసి అందరూ ఇదే చేయాలంటేనే నేను కోరుకుంటాను. నమస్కారం. ರೈತ ಬಾಂಧವರೇ, ನೋಡಿದಿರಲ್ಲ ಭತ್ತ ಬೆಳೆಯುವ ನಮ್ಮ ಈ ಹೊಸ ಪದ್ಧತಿಯನ್ನ. ಈ ಪದ್ಧತಿಯನ್ನು ನಿಮ್ಮದಾಗಿಸಿಕೊಂಡು ಕಡಿಮೆ ನೀರಿನಲ್ಲಿ ಕಡಿಮೆ ಖರ್ಚಿನಲ್ಲಿ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ಹೆಚ್ಚು ಇಳುವರಿಯನ್ನು ಪಡೆದು ಎಲ್ಲ ರೈತ ಬಾಂಧವರಿಗೆ ಮಾರ್ಗದರ್ಶಕರಾಗಿ. ಎಕರೆಗೆ 2 ಕೆಜಿ ಬಿತ್ತಿ ಬಾರೋಬರಿ ಹೀಗೆ ಒಂದು ಮೊಳಕೆ ಬೀಜ ರಾಶಿ ರಾಶಿ ತುಂಬಿ ಕಣಜ ಬನ್ನಿರೋ ರೈತಣ್ಣ, ಮಿತ ನೀರಿನಲ್ಲಿ ನಾವು ಹೆಚ್ಚು ಭತ್ತ ಬೆಳೆಯೋಣ. ಬನ್ನಿರೋ ರೈತ
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಕಾರ್ಯನಿರ್ವಾಹಕ ನಿರ್ದೇಶಕರು, ಜಲಸಂವರ್ಧನೆ ಯೋಜನಾ ಸಂಘ, ಸಂಖ್ಯೆ 42, 5ನೇ ಅಡ್ಡರಸ್ತೆ, RMV ಬಡಾವಣೆ, ಸದಾಶಿವನಗರ, ಬೆಂಗಳೂರು 560080. ದೂರವಾಣಿ ಸಂಖ್ಯೆ 08023613001 ಅಥವಾ ಯೋಜನಾ ಸಂಯೋಜಕರು, ಸಮುದಾಯ ಆಧಾರಿತ ಕೆರೆ ನಿರ್ವಹಣಾ ಯೋಜನೆ, ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು 560065. ದೂರವಾಣಿ ಸಂಖ್ಯೆ 08023621222 ಅಥವಾ ಜಿಲ್ಲಾ ಯೋಜನಾ ಸಂಯೋಜಕರು, ಚಿಂತಾಮಣಿ, ಕೋಲಾರ, ಮಧುಗಿರಿ ಮತ್ತು ಹಿರಿಯೂರು ಘಟಕ ಇವರನ್ನು ಸಂಪರ್ಕಿಸಬಹುದು.